ಗುರುವು ಮಿಥುನ ಹಾಗೂ ಸಿಂಹ ರಾಶಿಗಳಲ್ಲಿ ಸಂಚರಿಸುವಾಗ ಸರ್ಕಾರಿ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ಬಂಧು ಮಿತ್ರರಲ್ಲಿ ವಿರೋಧ, ಸ್ತ್ರೀ ಸಂಬಂಧವಾದ ವ್ಯವಹಾರಗಳಿಂದ ಮನಸ್ಸಿಗೆ ಚಿಂತೆ, ವ್ಯಾಪಾರದಲ್ಲಿ ನಷ್ಟ, ಕೃಷಿಯಲ್ಲಿ ಅಲ್ಪ ಪ್ರಗತಿ, ಈ ತರದ ಫಲಗಳು ಮೊದಲಾದ ಅಶುಭ ಫಲಗಳು ಕಂಡು ಬರುತ್ತದೆ. ಆದರೆ ಜೂನ್ 2ನೇ ತಾರೀಕು ಗುರು ಕರ್ಕಾಟಕ ರಾಶಿಗೆ ಬರ್ತಾರಲ್ಲ, ಮಿಥುನ ರಾಶಿಯವರು ಯೋಗ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಆರೋಗ್ಯದಲ್ಲಿ ಸುಧಾರಣೆ, ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಕೀರ್ತಿ ವೃದ್ಧಿ, ಶುಭ ಕಾರ್ಯ ಯತ್ನ ಸಫಲ, ವಸ್ತ್ರಾಭರಣಗಳ ಪ್ರಾಪ್ತಿ, ಬಂಧು ಮಿತ್ರರ ಸಹಾಯ ಮೊದಲಾದ ಫಲಗಳು ಲಭಿಸುತ್ತದೆ. ಈ ಜೂನ್ 2ನೇ ತಾರೀಕು ಬದಲಾವಣೆ ಆಗತ್ತೆ ಅಂತ ನಾನು ಸುಮಾರು ಸಲ ಹೇಳಿದ್ದೀನಿ. ಜೂನ್ 2ನೇ ತಾರೀಕು ಗುರು ತನ್ನ ಸ್ಥಾನವನ್ನ ಬದಲಾವಣೆ ಮಾಡ್ತಾರೆ. 12 ರಾಶಿಯವರು ಗುರುಶಾಂತಿ ಮಹಾಯಾಗ ಮಾಡ್ಕೊಳ್ಳಿ. ನಿಮ್ಮ ಊರು, ನಿಮ್ಮ ದೇವಸ್ಥಾನ, ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದ್ರೂ ಇದ್ರೆ ಅಲ್ಲೋಗಿ ನೀವು ಕೇಳಿ ವಿಚಾರಿಸಿ ಒಂದು 500, 1000, 2000, 5000 ಅಮೌಂಟನ್ನು ಫಿಕ್ಸ್ ಮಾಡಿರ್ತಾರೆ. ಅಮೌಂಟನ್ನು ಪೇ ಮಾಡಿ ಸಂಕಲ್ಪ ಕೊಟ್ಟು ಮಾಡಿಸ್ಕೊಳ್ಳಿ. ನಿಮ್ಗೆಲ್ಲೂ ಅನುಕೂಲ ಆಗಿಲ್ಲ ಅಂದರೆ ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗ ಮಾಡ್ತಾ ಇದ್ದೀನಿ. ಇದೇ ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೆಲೆ ಜಾಗದಲ್ಲಿ, ಹೊಸೂರಿಂದ ಸ್ವಲ್ಪ ಹಿಂದೆ ಅತ್ತಿಬೆಲೆ ಕರ್ನಾಟಕ ಬಾರ್ಡರ್ ಆ ಜಾಗದಲ್ಲಿ ಗುರುಶಾಂತಿ ಮಹಾಯಾಗ ಮಾಡ್ತಾ ಇದ್ದೀನಿ. ಈ ಯಾಗದಲ್ಲಿ ಕರುಂಗಲಿ ಮಾಲೆ ಅನ್ನುವಂಥದ್ದು ಪ್ರಸಾದವಾಗಿ ಕೊಡ್ತಾ ಇದ್ದೀವಿ. ಶಿವ ಗುರುವಿನ ಸಂಕೇತವಾಗಿರ್ತಕ್ಕಂಥದ್ದು ಮತ್ತು ನೆಗೆಟಿವ್ ಎನರ್ಜಿನ ದೂರ ಮಾಡಿ ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡುವಂಥ ಕರುಂಗಲಿ ಮಾಲೆ ವಿತ್ ಅಕ್ಷತೆ ಸರ್ಟಿಫಿಕೇಟ್ ಸಮೇತವಾಗಿ ನಿಮಗೆ ಕೊರಿಯರ್ ಮುಖಾಂತರ ಬರುತ್ತೆ. ಇದಕ್ಕೆ ನೀವು ಪಾವತಿಸಬೇಕಾಗಿರ್ತಕ್ಕಂಥ ಮೊತ್ತ 1,001 ರೂಪಾಯಿ. ಕೇವಲ 1000 ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ. 84313 84001 ಅನ್ನುವಂಥ ನಂಬರ್ಗೆ ನೀವು ಫೋನ್ ಮಾಡಿ ಖಂಡಿತವಾಗಲೂ ಇದ್ರ ಬಗ್ಗೆ ಡೀಟೇಲ್ಸ್ ಕೇಳಿದ್ರೆ ವಾಟ್ಸಪ್ ಮುಖಾಂತರ ನಿಮ್ಗೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಅದನ್ನು ಪೇ ಮಾಡಿ ರಿಜಿಸ್ಟರ್ ಮಾಡಿಕೊಂಡ್ರೆ ಪೂಜಾ ಸಂಕಲ್ಪ ನಿಮ್ಗೆ ಆಗುತ್ತೆ.